ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಳಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಈ ಬಾರಿ ಭೀಕರ ಬರ, ಆದರೂ ಸಹ ಕೊಪ್ಪಳ ಜಿಲ್ಲೆ ನಿರಂತರವಾಗಿ ಬರವನ್ನು ಅನುಭವಿಸ್ತಾ ಇದೆ. ಈ ಸಂದರ್ಭದಲ್ಲಿ ಹೊಟ್ಟೆಪಾಡಿಗಾಗಿ ದುಡಿಯಲು ಹೋದವರು ಈಗ ದುರಂತ ಅಂತ್ಯವನ್ನು ಕಾಣ್ತಾ ಇದ್ದಾರೆ. ಏನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಏನು ಗುಡ್ಡ ಕುಸಿತದಲ್ಲಿ ಶೆಡ್ಡಿನಲ್ಲಿ ಮಲಗಿದ್ದ ಇಬ್ಬರು ಗಂಡ ಹೆಂಡತಿ ಮತ್ತು 3 ವರ್ಷದ ಮಗು ಇಲ್ಲಿ ದಾರುಣ ಅಂತ್ಯವನ್ನು ಕಂಡಿದ್ದಾರೆ. ಅವರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಕಕ್ಕರಗೋಳ ಎನ್ನುವಂಥ ಗ್ರಾಮದವರು. ಈ ಗ್ರಾಮದಲ್ಲಿ ಇರುವಂಥ ಇವರು ಕಳೆದ 4 ದಿನಗಳಿಂದಷ್ಟೇ ಇಲ್ಲಿ ಏನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಗೆ ದುಡಿಯಲು ಹೋಗಿದ್ದರು. ಗುಳೆ ಹೋಗಿರುವಂಥ ಇವರಿಗೆ ಅಲ್ಲಿ ಒಂದು ಕಡೆ ಶೆಡ್ ಹಾಕ್ಕೊಂಡು ಅಲ್ಲಿರುವಂಥ ಕಾಮಗಾರಿಗಳನ್ನು ಮಾಡುತ್ತಾ ತಮ್ಮ ಹೊಟ್ಟೆಪಾಡು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗ ಅಲ್ಲಿಗೆ ಹೋಗಿದ್ರು. ಆದರೆ ಯಮರಾಯ ಅವರನ್ನು ಮಲಗಿದಲ್ಲೇ ಅಲ್ಲಿ ದುರಂತ ಅಂತ್ಯವನ್ನು ಕಾಣಿಸಿದ್ದಾನೆ. ರಾತ್ರಿ ವೇಳೆ ಮಗುನೊಂದಿಗೆ ಮಲಗಿಕೊಂಡಿದ್ದ ಇವರಿಗೆ ಗುಡ್ಡ ಮೇಲೆ ಕುಸಿದಾಗ ಅವರು ಮೇಲೆ ಬರದ ಆಗದೆ ಸುಮಾರು ಹೊತ್ತು ಮಣ್ಣಿನಲ್ಲಿ ಕುಸಿತಿರುವಂಥ ಕಾರಣಕ್ಕೆ ಅವರು ಪ್ರಾಣವನ್ನು ಬಿಟ್ಟರು. ಇದು ಬಹಳ ದುರಂತದ ಕತೆ. ಈ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಘಟನೆಗಳು ಮೇಲಿಂದ ಮೇಲೆ ನಡೀತವೆ. ಒಂದು ಆ ಸಂದರ್ಭದಲ್ಲಿ ಒಂದಿಷ್ಟು ಏನು ಬೇರೆ ಬೇರೆ ಇವುಗಳನ್ನು ಹೇಳಿದರು ಜಿಲ್ಲಾಡಳಿತ. ಆದರೆ ಇಲ್ಲಿ ಸಂಪೂರ್ಣವಾಗಿ ಗುಳೆ ತೆಗೆಯೋದಕ್ಕೆ ಆಗದೇ ಇರುವಂಥ ಕಾರಣಕ್ಕಾಗಿ ದುಡಿಯಲು ಹೋದವರು ಇವತ್ತು ಅಂತ್ಯವನ್ನು ಕಾಣ್ತಾ ಇದ್ದಾರೆ. ಈ ಕಕ್ಕರಗೋಳ ಗ್ರಾಮದಲ್ಲಿರುವಂಥ ಏನು ಲಕ್ಷ್ಮಣ ಅವರ ಏನು ಮಕ್ಕಳು ಮಗ, ಸೊಸೆ ಮತ್ತು ಮೊಮ್ಮಗ ಏನು ಹೋದರು. ಅದರ ನಂತರ ಇಡೀ ಗ್ರಾಮ ಒಂದಿಷ್ಟು ಶೋಕ ಸಾಗರದಲ್ಲಿ. ನಮ್ಮ ಏನು ಕೇವಲ 4 ದಿನದಿಂದ ಹೋಗಿ ಒಂದಿಷ್ಟು ದಿನ ಆಗಿಂದ ವಾಪಸ್ ಬರ್ತೀವಿ ಅಂತ ಹೇಳ್ಕೊಂಡು ಹೋದವರು ಇವತ್ತು ಸಾವನ್ನಪ್ಪಿರುವಂಥ ಕಾರಣಕ್ಕಾಗಿ ಆ ಕುಟುಂಬ ಏನು ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಸ್ಥಿತಿಯಲ್ಲಿತ್ತು. ಇನ್ನು ತೀರಾ ಏನು ದುಡಿದು ಭಾಳ ಬದುಕಬೇಕಾಗಿರುವಂಥ ಕುಟುಂಬ ಒಂದು ಇಡೀ ಏನು 3 ಜನ ದಾರುಣ ಅಂತ್ಯ ಕಂಡಿರುವಂಥ ಕಾರಣಕ್ಕಾಗಿ ಇಡೀ ಗ್ರಾಮಸ್ಥರೇ ಮಮ್ಮಲ ಮರಗಿದ್ದಾರೆ. ಏನು ಕಕ್ಕರಗೋಳ ಒಂದು ತುಂಗಭದ್ರಾ ನದಿ ಹತ್ತಿರದಲ್ಲಿದ್ದು ಮತ್ತು ಒಂದಿಷ್ಟು ಏತ ನೀರಾವರಿ ಆಗಿರುವಂಥ ಅವಕಾಶವೇ ಇತ್ತು. ಆದರೆ ಅಲ್ಲಿ ಏನು ಈ ಬಾರಿ ತುಂಗಭದ್ರಾ ಜಲಾಶಯದಿಂದ ಎಡದಂಡೆಯಲ್ಲಿ ನೀರಿಲ್ಲ, ಜೊತೆಗೆ ಅಲ್ಲಿ ಈ ಬಾರಿ ಬರ ಆವರಿಸಿದೆ. ಈ ಎಲ್ಲ ಕಾರಣಕ್ಕಾಗಿ ಅವರು ದುಡಿಯಲು ಹೋಗಿರುವಂಥ ಕಾರಣಕ್ಕಾಗಿದೆ. ಅದಕ್ಕಾಗಿ ಏನು ಮಕ್ಕಳನ್ನು ಕಳೆದುಕೊಂಡ ತಂದೆ ಮತ್ತು ಗ್ರಾಮಸ್ಥರು ಕಣ್ಣೀರಿಡ್ತಾರೆ. ಅವ್ರ ಜಗ್ಗಿಂದವ್ರಣ ನನಗೆ ಗೊತ್ತಿಲ್ಲ. ನನ್ನ ಮಗ ಮಲ್ಲಿಕಾರ್ಜುನ, ನಾಗಮ್ಮ, ಸಂತೋಷ ಹೋಗ್ಯಾರ. 3 ನಾಗವೇಣಿ. ಎಷ್ಟು ದಿನ ಆಯ್ತು ಹೋಗಿ ಇಲ್ಲದ? 4 ದಿನ. ಅಲ್ಲಿ ಏನಾಗಿದೆ ಅಂತ ಸುದ್ದಿ ಬಂತು? ಏನು ಪುಸ್ತಕ ಹೇಳ್ಯಾರ. ಯಾವಾಗ ಎಷ್ಟು ಗಂಟೆಗೆ? ನಾನು ಹೇಳ್ರಿ ಅವರು ನಿಮ್ಮ ಹೆಸರು? ನಮ್ಮ ಹೆಸರು ಕೆಲಸ ಮಾಡಿರಿ. ಇನ್ನು ಮುಖ್ಯವಾಗಿ ಏನು ದುರಂತ ಅಂತ್ಯ ಕೊಂಡಿದ್ದಾರೆ ಅವರಿಗೆ ಒಂದು ಸೂಕ್ತವಾದ ಪರಿಹಾರ ಕೊಡುವುದು ತೀರಾ ಅವಶ್ಯವಾಗಿದೆ. ಯಾಕಂದರೆ ತೀರಾ ಬಡತನದಲ್ಲಿರುವಂಥ ಈ ಕುಟುಂಬಕ್ಕೆ ಪರಿಹಾರ ಕೊಟ್ಟು ಆ ಕುಟುಂಬಕ್ಕೆ ನೆರವು ಮಾಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಆ ನಿಟ್ಟಿನಲ್ಲಿ ಕೆಲಸ ಆಗಲಿ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯ. ಶರಣಪ್ಪ ಚಳಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.